ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್. ನಾನು ರಜಿನಿ. ಅಂದ ಹಾಗೆ ರೋಸ್ಟ್ ಮತ್ತು ಟ್ರೋಲ್ ಅನ್ನೋ ಹೆಸರಲ್ಲಿ ಮೈಸೂರು ಮ್ಯಾಂಗೋ ಮತ್ತು ಕರ್ನಾಟಕ ಟ್ರೋಲ್ ಮತ್ತು ಫೈರ್ ಸೂರಿ ಇವ್ರು 3 ಜನದ ವಿರುದ್ಧ ನಾನು ನಿನ್ನೆ FIR ದಾಖಲು ಮಾಡಲಾಗಿತ್ತು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ. ಇವತ್ತು ಅತ್ಯಾಚಾರಕ್ಕೊಳಗಾದಂತಹ ಮಹಿಳೆ ಏನು ನಂದಿನಿ ಇದ್ದಾರೋ ಅವರು ಬಸವೇಶ್ವರ ನಗರ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಲಾಂಚ್ ಮಾಡಿದ್ದಾರೆ. ಅದನ್ನು ಕಂಪ್ಲೇಂಟ್ ಆದಮೇಲೆ ಅದು ಕಾಪಿ ನನಗೆ ಕಳಿಸಿದ್ದಾರೆ. ನಾನು ಯಾಕೆ ಈ ಥರ ತೋರಿಸ್ತೀನಿ ಅಂದರೆ ಅವ್ರ ಫೋನ್ ನಂಬರ್ ಇರುತ್ತೆ, ಅವ್ರ ಅಡ್ರೆಸ್ ಇರುತ್ತೆ, ಅವ್ರ ಡೀಟೇಲ್ಸ್ ಇರುತ್ತೆ, ಪರ್ಸ್ನಲ್ ಇನ್ಫಾರ್ಮೇಷನು. ಹಾಗಾಗಿ ಈ ಥರ ಕಟ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕಂದರೆ ಅವರು ರೋಸ್ಟ್ ಮತ್ತು ಟ್ರೋಲ್ ಅನ್ನೋ ಹೆಸರಲ್ಲಿ ಅವ್ರನ್ನ ಯಾವ ರೀತಿ ಪೋಟ್ರೆ ಮಾಡಿದಾರಲ್ಲ, ಅದರಿಂದ ಆಕೆ ತುಂಬ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ಕೂಲಂಕುಷವಾಗಿ ತಿಳಿಸಿದ್ದಾರೆ. ನೀವು ಕೇಳ್ತಾ ಇದ್ರಿ ಏನಾಯಿತು ಅಂತ. ನಾನು ಫಸ್ಟ್ ಟೈಮ್ ಕೊಟ್ಟಿರೋದು ಕಂಪ್ಲೇಂಟ್ಗಳು. ಅದು ಹೇಗೆ ಪ್ರಾಸೆಸ್ ತೊಗೊಳುತ್ತೋ, ಅದು ಯಾವಾಗ ಏನು ನಡೆಯುತ್ತೋ ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಬಟ್ ನಂದಿನಿ ಅವ್ರದ್ದು ನಾಳೆ ಪೊಲೀಸ್ ಸ್ಟೇಷನ್ಗೆ ಬರೋಕ್ಕೆ ಹೇಳಿದ್ದಾರೆ ಅವ್ರನ್ನ. ಸೊ ಹಾಗಾಗಿ ನಾಳೆ ಏನೇನು ನಡೆಯುತ್ತೆ ಅನ್ನೋದನ್ನು ಅವರಿಂದ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಆಮೇಲೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು, ನಿಮ್ಮದು ಏನು ಎಜುಕೇಷನ್ ಓದಿದಿರೋ ಅದು ಸರ್ಟಿಫಿಕೇಟ್ಸ್ ಎಲ್ಲ ಹಾಕಿ ಅಂತ. ಅದನ್ನು ನಾನು ಪಬ್ಲಿಕ್ಕಾಗಿ ಇಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಇರೋದ್ರೆ ತುಂಬ ಅಪಾಯಕಾರಿ ಬೇರೆಯವ್ರ ಹತ್ರ ಹೋಗೋದು. ಸೊ ಹಾಗಾಗಿ ನಾನು ಇತ್ತೀಚೆಗೆ BTV ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿದ್ನಲ್ಲ, ಕೋರ್ಟ್ಗೆ ಎಲ್ಲನೂ ಕ್ಲಿಯರಾಗಿ ಸಬ್ಮಿಟ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ಯಾರ್ಯಾರ ಮೇಲೆ ನಾವು ಕಂಪ್ಲೇಂಟ್ ಹಾಕಿದ್ದೀವೋ ಅವ್ರುಗಳಿಗೂ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ನ ಒಂದೊಂದು ಕಾಪಿನ ಕಳಿಸ್ಕೊಟ್ಟಿದ್ದೀನಿ. ಸೊ ಅದೇ ರೀತಿ ಇವ್ರು 3 ಜನದ ಮೇಲೂ ಏನು ಕೇಸ್ ಫೈಲ್ ಮಾಡ್ತೀನೋ, ಒಂದು ಮಾನನಷ್ಟ ಮೊಕದ್ದಮೆ, ಇನ್ನೊಂದು ಕ್ರಿಮಿನಲ್ ಕೇಸ್, ಅವಾಗಲೂ ಕೂಡ ಎಲ್ಲ ಡಾಕ್ಯುಮೆಂಟ್ಸ್ನ ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಒಂದು ಹೇಳ್ತೀನಿ ಕೇಳಿ, 1000 ಜನ 1000 ರೀತಿ ಮಾತಾಡ್ತಾರೆ. ಆದರೆ ನಾವು ನಮ್ಮವರು ಅಂತ ಅಂದಾಗ ಅವ್ರ ಮೇಲೆ ಒಂದು ನಂಬಿಕೆ ಅನ್ನೋದು ಇರಬೇಕು, ಆಯಿತಾ? ಸುಳ್ಳು ಅನ್ನೋದು ತುಂಬ ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಸತ್ಯ ಅನ್ನೋದು ಜನಕ್ಕೆ ಇಷ್ಟನೂ ಆಗಲ್ಲ, ಮತ್ತು ಸುಳ್ಳನ್ನೇ ಜನ ಎಂಜಾಯ್ ಮಾಡ್ತಾ ಇರ್ತಾರೆ. ಅದು ನಮ್ಮಲ್ಲಾಗಿರೋ ಪ್ರಾಬ್ಲಮ್ಮು. ಇವಾಗ ದರ್ಶನ್ ಅವ್ರದ್ದು ಅಷ್ಟೇ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಎಲ್ರಿಗೂ ಕೂಡ ತಾಳ್ಮೆಯಿಂದ ಕಾಯೋಕ್ಕೆ ಯಾರೂ ರೆಡಿ ಇಲ್ಲ. ಹಾಗೆಯೇ ಈಗ ನಾವು ಕೊಟ್ಟಿರೋ ಕಂಪ್ಲೇಂಟು ಮತ್ತು ನಾವು ಕೋರ್ಟಲ್ಲಿ ಹಾಕೋ ಕೇಸ್ಗಳು ಎಲ್ಲದಕ್ಕೂ ಅದರದ್ದೇ ಆದ ಸಮಯ ತಗೊಳುತ್ತೆ. ತಾಳ್ಮೆಯಿಂದ ಕಾಯಬೇಕು. ಒಂದು ಯೋಚನೆ ಮಾಡಿ, ದರ್ಶನ್ ಅವ್ರಿಗಿರೋ ಫ್ಯಾನ್ ಫಾಲೋಯಿಂಗು 8 ವರ್ಷದಿಂದ ಸ್ಟೋರಿ ಮಾಡ್ತಾಯಿದ್ದೀನಿ. ಅವ್ರ ಫ್ಯಾನ್ಸ್ಗಳ ಜೊತೆ ನನಗಿರೋ ನೆಟ್ವರ್ಕು, ಪ್ರತಿದಿನ ವಿಡಿಯೋ ಕಳಿಸ್ಕೊಡ್ತಾರೆ, ಅಕ್ಕ ಅಪ್ಲೋಡ್ ಮಾಡಿ ಅಂತ. ಅದನ್ನೇ ನನಗೆ ಹಾಕೋಕ್ಕೆ ಟೈಮ್ ಇರಲ್ಲ. ಅಂಥದ್ರಲ್ಲಿ ನಾನು ಯಾರನ್ನೋ ಹುಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ನಾನು ಯಾಕಪ್ಪ ಅಲ್ಲಿ ಕಳ್ಸೋಕ್ಕೆ ಹೋಗ್ಲಾ, ಅಥವಾ ನಾನು ಯಾಕಪ್ಪ ಸ್ಟೋರಿ ಮಾಡಲಾ? ಇವಾಗ ನೀವು ಎಷ್ಟು ಜನ ನನ್ನ ಹತ್ರ ಸ್ಟೋರಿ ಮಾಡಿಸ್ಕೊಂಡಿದ್ದೀರಾ? ಒಬ್ಬರ ಹತ್ರ ನಾನು ದುಡ್ಡು ತೊಗೊಂಡಿದ್ದೀನೇನ್ರಪ್ಪ? ಯೋಚನೆ ಮಾಡಿ ಅದನ್ನು ಫಸ್ಟು. ಅವ್ರೇನು ಮಾತಾಡೋರಲ್ಲ ಅದಕ್ಕೆಲ್ಲ ಉತ್ತರ ಕೊಡಲಿ ಪೊಲೀಸ್ ಸ್ಟೇಷನಲ್ಲಿ, ಕೋರ್ಟಲ್ಲಿ. ನಾನು ತಾಳ್ಮೆಯಿಂದ ಕಾಯ್ತೀನಿ. ಬೈಬೇಕು ಅಂದವ್ರು ಬೈಕೊಳ್ಳಿ, ಅಣಗಿಸ್ಬೇಕು ಅಂದವ್ರು ಅಣಗಿಸ್ಕೊಳ್ಳಿ. ಪ್ರೀತಿಸೋ ಜನಗಳು ಇದ್ದೇ ಇರ್ತಾರೆ, ಸಪೋರ್ಟ್ ಮಾಡೋ ಜನಗಳು ಇದ್ದೇ ಇರ್ತಾರೆ. ಇಷ್ಟಾರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬೈ, ಚಿಕ್ಕಿ.